ತಾಯಿ ಮನೆಗೆ ಬಂದು ಎಷ್ಟು ದಿನ ಆಯಿತು? ಸುಮಾರು 1-2 ತಿಂಗಳು. ಅವಳ ಬಗ್ಗೆ ಗೊತ್ತಿರೋದನ್ನೆಲ್ಲ ಹೇಳಿ, ಯಾವುದನ್ನು ಮುಚ್ಚಿಡಬೇಡಿ. ತುಂಬ ನಿಗೂಢವಾದ ಹುಡುಗಿ ಅವಳು. ಹೇಗೆ ಅಂತ ನಮಗೂ ಹೇಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಅವಳು ಕೆಟ್ಟವಳಲ್ಲ, ತುಂಬ ಒಳ್ಳೆ ಹುಡುಗಿ. ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅವಳಿಗೆ. ನಮಗೂ ಅವಳ ಮೇಲೆ ತುಂಬ ಅಭಿಮಾನ ಇದೆ. ಮನೆಯಿಂದ ಯಾವಾಗಲೂ ಹೊರಗೆ ಇರ್ತಾಳೆ. ತಂದೆ ತಾಯಿ ಬಂಧು ಬಳಗ ನನ್ನ ಮಗಳಿಗೆ ಯಾರೂ ಇಲ್ಲ. ಅದೇ ಕಾರಣಕ್ಕೆ ನಾವು ಅವಳಿಗೆ ಆಶ್ರಯ ಕೊಟ್ಟಿರೋದು. ಇನ್ನು ಯಾರು ಇಲ್ವಾ? ತಂದೆ ತಾಯಿ ಯಾರೂ ಇಲ್ವಂತೆ, ಸತ್ತು ಹೋಗಿದ್ದಾರಂತೆ. ಆದರೆ ಚಿಕ್ಕಮ್ಮ ಒಬ್ಬರಿದ್ದಾರೆ, ಅವ್ರು ಇಲ್ಲಿಲ್ಲ, ಬೇರೆ ಎಲ್ಲೋ ಇದ್ದಾರಂತೆ. ಆದರೆ ಎಷ್ಟು ವಿಚಿತ್ರ ಅಂದರೆ ಅವಳು ಮನುಷ್ಯರ ಜೊತೆ ಮಾತಾಡೋದೇ ಇಲ್ಲ. ಅಷ್ಟೇ ಅಲ್ಲ ಬಾಬಾ, ಮೊನ್ನೆ ಒಂದು ಅವಘಡ ನಡೀತು. ಸರೋಜನ್ಗೆ ಕಾಳಿಂಗ ಸರ್ಪ ಕಚ್ಚಿಬಿಡ್ತು. ಅಮೃತ ಕ್ಷಣ ಮಾತ್ರದಲ್ಲಿ ವಿಷನ ತೆಗೆದುಬಿಟ್ಲು. ಚಿಕ್ಕಪ್ಪ, ಅದರಲ್ಲಿ ವಿಶೇಷ ಏನಿದೆ? ಅವ್ರ ತಂದೆ ತಾಯಿ ಹೇಳ್ಕೊಟ್ರದಂತೆ. ಹಳ್ಳಿಯಿಂದ ಬಂದ ಹುಡುಗಿ, ನಾಟಿ ಔಷಧಿ ಬಗ್ಗೆ ತಿಳ್ಕೊಂಡಿರಲ್ವಾ? ಹಳ್ಳಿಯಿಂದ ಬಂದ ಹುಡುಗಿ, ನಾಟಿ ಔಷಧಿ ಬಗ್ಗೆ ಗೊತ್ತಿರುತ್ತೆ. ಅದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ? ಚೇಚೆ, ಹಾಗಲ್ಲ ವಿಕ್ರಮ್. ಎಲ್ಲ ವಿಚಾರಗಳು ಗೊತ್ತಿರಬೇಕು ಅಂತ ಅನುಮಾನ ಅಂತ ಅಲ್ಲ. ಅಮೃತಾಗ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೂ ಪರಿಹಾರ ಕೊಡ್ತಾರೆ ಬಾಬಾ. ಎಷ್ಟೇ ಆದರೂ ಅಮೃತ ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿರೋಳು. ಸ್ವಾಮೀಜಿ, ಏನಾಗಿದೆ ನಮ್ಮ ಅಮೃತಾಗೆ? ಏನಾದರೂ ಸಮಸ್ಯೆನಾ? ನೀವು ಅವಾಗ್ಲಿಂದ ಪ್ರಶ್ನೆಗಳನ್ನ ಕೇಳೋದು ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಭಯ ಆಗಲೇಬೇಕು. ಹೀಗೆ ಹಿನ್ನೆಲೆ ಗೊತ್ತಿಲ್ಲದಿರೋ ನಮ್ಮ ಮನೆಗೆ ಸೇರಿಸ್ಕೊಂಡ್ರೆ ಭಯ ಆಗುವಂಥ ಸನ್ನಿವೇಶಗಳು ಸೃಷ್ಟಿ ಆಗುತ್ತೆ. ನೋಡಿ, ನಮಗೆ ಅಮೃತನ ಬಗ್ಗೆ ತುಂಬ ನಂಬಿಕೆ ಇದೆ. ಅವಳು ಈ ಮನೆಗೆ ಕೆಡಕು ಮಾಡಲ್ಲ. ಅವಳಿಂದ ನಮ್ಗೆ ಯಾವ ಸಮಸ್ಯೆ ಆಗಿಲ್ಲ, ಆಗೋದೂ ಇಲ್ಲ. ಚಿಕ್ಕಪ್ಪ, ಮೊದಲು ಇವ್ರನ್ನ ಮನೆಯಿಂದ ಕರ್ಕೊಂಡು ಹೋಗಿ. ಜೈ ಮಹಾಕಾಲ! ಅಯ್ಯೋ, ಏನಪ್ಪ ವಿಕ್ರಮ್, ಸಿದ್ಧಿ ಪುರುಷರವರು, ಅವ್ರು ಇಷ್ಟಕ್ಕೆ ವಿರುದ್ಧವಾಗಿ ಅವ್ರನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳಕ್ಕಾಗುತ್ತಾ? ನನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸೋವರೆಗೂ ನಾನು ಈ ಮನೆಯಿಂದ ಹೊರಗಡೆ ಹೋಗೋದು ಇಲ್ಲ. ಮನುಷ್ಯನ ರಕ್ತ ಸಂಚಾರ, ಮನುಷ್ಯ ಭಾವನೆಗಳು, ಮನುಷ್ಯ ಸಹಜ ಆಸೆ ಆಕಾಂಕ್ಷೆಗಳು ಈ ನಾಗಿಣಿಯ ದೇಹದಲ್ಲಿ ತುಂಬಿ ಬರಲಿ. ಒಳ್ಳೆಯ ಕೆಲಸ ಕಾರ್ಯಕ್ಕೆ ಯಾವತ್ತೂ ದೇವರ ಆಶೀರ್ವಾದ ಇರುತ್ತೆ ಎನ್ನುವ ಮಾತು ಈ ಸಮಯದಲ್ಲಿ ಸತ್ಯವಾಗಬೇಕು. ಯಾವ ದುಷ್ಟಶಕ್ತಿಗಳ ಕಣ್ಣಿಗೂ ನೀನು ನಾಗಿಣಿ ಎನ್ನುವ ಸತ್ಯ ಗೊತ್ತಾಗದೇ ಇರಲಿ. ಇದಕ್ಕೆ ಆ ಪರಮೇಶ್ವರನೇ ಸಾಕ್ಷಿ. ಕಾಲರುದ್ರ ಬಂದಾನೋ, ಕಾಯರುದ್ರ ಬಂದಾನೋ, ನಂಬಿ ಬಂದ ಹೋಗು, ನೆಮ್ಮದಿಯ ತಂದಾನೋ. ಶಂಭೋ ಹರ ಹರ ಮಹಾದೇವ. ಅಪ್ಪ, ಇಷ್ಟೊತ್ತು ಸ್ವಾಮೀಜಿ ನಮ್ಮನ್ನೆಲ್ಲ ಎಷ್ಟೊಂದು ಭಯದಲ್ಲಿ ಇಟ್ಬಿಟ್ಟಿದ್ರು. ಈ ಮನೇಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದೆ ಆಗ್ಲಿಂದ ನೀನು ಬರಲಿ ಅಂತ ಕಾಯ್ತಾ ಇದ್ರು. ನಮಗೆಲ್ಲ
ಎಷ್ಟೊಂದು ಭಯ ಆಗೋಗಿತ್ತು ಗೊತ್ತಾ ಅಮೃತ. ಕಡಿಮೆ ಅಂದರೂ 10 ಸಲ ಕೇಳಿದ್ರು ಯಾವಾಗ ಬರ್ತಾಳೆ ಅಂತ. ನನಗನ್ಸುತ್ತೆ ಅವರು ಬೇರೆ ಏನೋ ಹುಡ್ಕೊಂಡು ಬಂದಿದ್ರು ಅಂತ. ಆದರೆ ಅದು ಯಾವತ್ತೂ ಅವ್ರಿಗೆ ಸಿಗಲ್ಲ. ಯಾವತ್ತೂ ಸಿಗಲ್ವಾ? ಹಾಗಂದ್ರೆ ಏನು ಅರ್ಥ ಅಮೃತ? ಅವ್ರಿಗೆ ಏನು ಬೇಕು ಅಂತ ನಿನಗೆ ಗೊತ್ತಿದೆಯಾ? ಹೇಳು ಅಮೃತ, ಆ ಸ್ವಾಮೀಜಿ ನಿಂಗೆ ಮೊದಲೇ ಗೊತ್ತಿರೋರಾ? ಇದೆಲ್ಲ ನಿನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಹೇಳಮೃತ, ನಿನ್ನೆ ಕೇಳ್ತಾ ಇರೋದು. ಇನ್ನೇನು ಬೇಕಿರುತ್ತೆ ಹೇಳಿ ಅವರಿಗೆ? ಅವರನ್ನ ನೋಡಿದ್ರೆ ನನಗೆ ಒಳ್ಳೆ ಅಭಿಪ್ರಾಯ ಬರಲಿಲ್ಲ. ಇಂಥ ವಾಮಾಚಾರ ಮನುಷ್ಯರಿಗೆಲ್ಲ ಬೇಕಾಗಿರೋದು ಒಂದೇ, ಶಕ್ತಿ. ಅದನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಎಂಥ ಕೆಲಸ ಬೇಕಾದರೂ ಮಾಡ್ತಾರೆ. ಆದರೆ ಅದಕ್ಕೆಲ್ಲ ಆ ದೇವರು ಅವಕಾಶ ಕೊಡಲ್ಲ. ಅದಕ್ಕೆ ಅವರಿಗೆ ಬೇಕಾಗಿರೋದು ಸಿಗಲ್ಲ ಅಂತ ಹೇಳಿದೆ. ಅದು ನಿಜ ಅಮೃತ. ಆದರೆ ನಮಗೆ ಭಯ ಆಗಿದ್ದಂತೂ ನಿಜ. ರೀ ಅಮೃತ ಅವರೇ, ನೀವಿಲ್ಲಿದ್ದೀರಾ? ಇದೇನೆ ಅರ್ಜುನ್, ಅಮೃತನ ಸೇಫಾಗಿ ಮನೆ ಕರ್ಕೊಂಡು ಬರೋ ಹುಟ್ಟು. ನಿನ್ನ ನಂಬ್ಕೊಂಡ್ರೆ ಅಷ್ಟೇ. ಅಯ್ಯೋ ಇಲ್ಲ, ದಾರಿಲಿ ಬರ್ತಾ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅವ್ರೇನೋ ಇವ್ರ ಹತ್ರ ಮಾತಾಡಬೇಕು ಅಂತಂದ್ರು. ಅದಕ್ಕೆ ನಾನು ಸ್ವಲ್ಪ ದೂರ ಇದ್ದೆ. ವಾಪಸ್ ಬರೋ ಅಷ್ಟರಲ್ಲಿ ಸ್ವಾಮೀಜಿನೂ ಇಲ್ಲ, ಇವರೂ ಇಲ್ಲ. ಹೀಗೆ ಮಾಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ. ಅದು ನನ್ನ ಜವಾಬ್ದಾರಿ ಅಲ್ವಾ? ಪಾಪ ನೀವೆಷ್ಟು ನಂಬಿಕೆ ಇಟ್ಟವ್ರನ್ನ ನನ್ನ ಜೊತೆ ಕಳಿಸಿದ್ರಿ, ವಾಪಸ್ ಮನೆ ಕರ್ಕೊಂಬರೋಕ್ಕಾಗಲಿಲ್ವಲ್ಲ, ಅದಕ್ಕೆ ಹೇಳಿದೆ. ಅದು ಅಲ್ಲದೆ ಕಾಲ ಸರಿ ಇಲ್ಲ ನೋಡಿ ಇವಾಗ. ಅರ್ಜುನ್, ಒಂದೆರಡು ಪ್ಲ್ಯಾನ್ ಫೈನಲೈಸ್ ಮಾಡೋದಿದೆ, ಬನ್ನಿ. ಸರಿ ಸರ್. ಅಮೃತ ಬಾ, ನಿನಗೆ ಕಾಫಿ ಮಾಡ್ಕೊಡ್ತೀನಿ. ನಾನು ಬಂದ ಕೆಲಸ ಆಯಿತು, ನಾನು ಇನ್ನೂ ಹೊರಡಬೇಕು. ಯಾರು ನೀನು? ನನ್ನ ರೂಪದಲ್ಲಿ ಯಾಕೆ ಬಂದಿದ್ಯಾ? ಏನ್ ನಿನ್ನ ಉದ್ದೇಶ? ಈ ಅಮೃತ ಅವ್ರು ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ವಲ್ಲ. ಏನಾಗಬೇಕಾಗಿದೆ ನಿನಗೆ? ಯಾವ ಮಾಯಾವಿ ನೀನು? ಯಾಕೆ ನಿನಗೆ ಗೊತ್ತಿಲ್ವಾ? ನಾನು ಯಾರು ಅಂತ ಕಂಡುಹಿಡಿಯೋ ಶಕ್ತಿ ನಿನಗಿಲ್ವಾ? ಅರುಣ ಧವಳ ಸ್ವರ್ಣೋದಯ ದೀಪ್ತಿಂ ಅಖಿಲ ಭುವನ ಚೈತನ್ಯ ಪ್ರಸಾದ